ಕಾಲೂತ ಅನೇಕರನ್ನ ಬಾಧಿಸುವ ಸಾಮಾನ್ಯ ತೊಂದರೆ. ಪಾದಗಳು ನಮ್ಮ ಇಡೀ ದೇಹದ ಭಾರವನ್ನ ಹೊರತೆ ನಾವು ದಿನದ ಹೆಚ್ಚಿನ ಸಮಯವನ್ನ ನಿಂತು ಅಥವಾ ನಡೀತಾ ಕಳಿತೀವಿ. ನಾವು ಭಾರವಾದದನ್ನ ಹೊತ್ತಿದ್ರೆ ನಮ್ಮ ಪಾದಗಳ ಮೇಲಿನ ಒತ್ತಡ ಮತ್ತಷ್ಟು ಹೆಚ್ಚಾಗತ್ತೆ. ಇಷ್ಟೆಲ್ಲ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಅನೇಕ ಜನರ ಪಾದಗಳು ಹೆಚ್ಚಾಗಿ ಊದಿಕೊಳ್ಳುತ್ತೆ. ಇದು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಸ್ಯೆ. ಕೆಲವೊಮ್ಮೆ ಊತ ಗಂಭೀರವಾಗಿಲ್ಲದೆ ಇದ್ರೂ ಕೆಲವೊಮ್ಮೆ ತುರ್ತು ಪರಿಸ್ಥಿತಿ ಆಗಿರಬಹುದು. ಪಾದಗಳು ಯಾಕೆ ಊದಿಕೊಳ್ಳುತ್ತೆ ಮತ್ತದು ಹೃದಯ, ಮೂತ್ರಪಿಂಡ ಅಥವಾ ಸಂಧಿವಾತಕ್ಕೆ ಸಂಬಂಧಿಸಿರಬಹುದಾದ ಸಾಧ್ಯತೆ ಇರತ್ತಾ ಅನ್ನೋದರ ಬಗ್ಗೆ ವೈದ್ಯರ ಅಭಿಪ್ರಾಯ ಇಲ್ಲಿದೆ. ಪಾದದ ಊತಕ್ಕೆ ಹಲವು ಕಾರಣಗಳಿರುತ್ತೆ. ಮುಖ್ಯವಾಗಿ ಊತವನ್ನ ಎರಡು ರೀತಿಯಾಗಿ ನಾವು ವಿಂಗಡಿಸಬಹುದು. ಒಂದು, ಮೂಳೆ ಮತ್ತು ಕೀಲುಗಳಿಗೆ ಸಂಬಂಧಪಟ್ಟಿದ್ದು, ಅಂದ್ರೆ ಸಂಧಿವಾತದಿಂದಾಗಿ ಕೆಳ ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳಬಹುದು. ರಕ್ತ ಪರಿಚಲನೆ ಕಡಿಮೆ ಆಗೋದ್ರಿಂದ ಅಥವಾ ಅಧಿಕ ತೂಕದಿಂದ ಅಥವಾ ಹೆಚ್ಚು ನಿಲ್ಲೋದ್ರಿಂದ ಇದು ಸಂಭವಿಸುತ್ತೆ. ಎರಡನೇದು, ಮೂತ್ರಪಿಂಡ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀರು ತುಂಬಿಕೊಳ್ಳುವ ಮೂಲಕ ಕಾಲುಗಳಲ್ಲಿ ಊತ ಉಂಟಾಗುತ್ತೆ. ಸಂಧಿವಾತ ಸಂಬಂಧಿತ ಊತಕ್ಕೆ ಸಾಮಾನ್ಯವಾಗಿ ಮೂಳೆ ಚಿಕಿತ್ಸೆ ಮತ್ತು ಕೀಲು ತಜ್ಞರು ಚಿಕಿತ್ಸೆಯನ್ನ ನೀಡ್ತಾರೆ. ಸಂಧಿವಾತ ಸಾಮಾನ್ಯವಾಗಿ ಇತರ ಕೀಲುಗಳನ್ನು ಕೂಡ ಒಳಗೊಂಡಿರುತ್ತೆ. ಇದನ್ನ ರಕ್ತ ಪರೀಕ್ಷೆಗಳೊಂದಿಗೆ ಪರಿಶೀಲಿಸಬಹುದು. ಭಾರ ಮತ್ತು ಅಧಿಕ ತೂಕ ಹೊಂದಿರುವ ಜನ ಅತಿಯಾಗಿ ನಿಂತಿರೋದ್ರಿಂದ ಹೃದಯದ ಕಡೆಗೆ ರಕ್ತವನ್ನ ಮೇಲಕ್ಕೆ ಪಂಪ್ ಮಾಡೋಕೆ ಸಾಧ್ಯವಾಗೋದಿಲ್ಲ. ಇದು ನಿಶ್ಚಲತೆಗೆ ಕಾರಣವಾಗುತ್ತೆ. ಮೂರನೇದಾಗಿ, ರಕ್ತನಾಳಗಳಲ್ಲಿ ಕೆಲವೊಮ್ಮೆ ಹೆಪ್ಪುಗಟ್ಟುವಿಕೆ ಉಂಟಾಗುತ್ತೆ. ಇದನ್ನ DVT ಅಂದ್ರೆ ಡೀಪ್ ವೇನ್ ಥ್ರಂಬೋಸಿಸ್ ಅಂತ ಕರೆಯಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಮೊಣಕಾಲುಗಳ ಕೆಳಗೆ ಊತ ಮತ್ತು ನೋವಿರುತ್ತೆ. DVT ಜೊತೆಗೆ ಅತಿಯಾದ ಊತ ಮತ್ತು ಉಸಿರಾಟದ ತೊಂದರೆ ಇದ್ರೆ ರಕ್ತನಾಳ ಬ್ಲಾಕ್ ಆಗಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಊತಕ್ಕೆ ಸಂಬಂಧಿಸಿದ ಯಾವುದೇ ಲಕ್ಷಣಗಳು ತುರ್ತು ಸ್ಥಿತಿ ಆಗಿರಬಹುದು. ಕೇವಲ ಊತ ಮತ್ತು ನೋವಿದ್ರೆ ತುರ್ತು ಪರಿಸ್ಥಿತಿ ಅಲ್ಲ, ಆದ್ರೆ ಇದಕ್ಕೆ ಖಂಡಿತವಾಗಿಯೂ ಚಿಕಿತ್ಸೆ ಅಗತ್ಯ ಇರುತ್ತೆ. ಸಾಮಾನ್ಯವಾಗಿ ಪಾದಗಳಲ್ಲಿ ಊತಕ್ಕೆ ಮನೆಮದ್ದುಗಳನ್ನ ಮಾಡಬಹುದು. ಮೊದಲನೇದಾಗಿ, ಪಾದಗಳನ್ನ ಉಗುರು ಬೆಚ್ಚಗಿನ ನೀರಲ್ಲಿ ಅದ್ದಬಹುದು. ಎರಡನೇದಾಗಿ, ದುಂಡಗಿನ ದಿಂಬು ಅಥವಾ ಹಾಸಿಗೆ ಮೇಲೆ ಪಾದಗಳನ್ನ ಸ್ವಲ್ಪ ಮೇಲಕ್ಕಿರುವಂತೆ ಇಡಬಹುದು. ಪಾದಗಳನ್ನ ಸುಮಾರು ಅರ್ಧ ಅಡಿ ಎತ್ತರಿಸಿದ್ರೆ ಊತ ಕಡಿಮೆಯಾಗುತ್ತೆ. ಮೂರನೇದಾಗಿ, ಆಹಾರ ಮತ್ತು ಪಾನೀಯಗಳಲ್ಲಿ ಉಪ್ಪು ಸೇವನೆ ಕಡಿಮೆ ಮಾಡಿದ್ರೆ ಊತ ಕಡಿಮೆಯಾಗುತ್ತೆ. ಊತ ರಕ್ತಕ್ಕೆ ಸಂಬಂಧಿಸಿದ್ದಲ್ಲಿ ರಕ್ತ ತೆಳುಗೊಳಿಸುವ ಔಷಧಿಗಳನ್ನ ನೀಡಲಾಗುತ್ತೆ. ಅಧಿಕ ತೂಕ ಹೊಂದಿದ್ರೆ ತೂಕವನ್ನ ಕಳೆದುಕೊಳ್ಬೇಕು. ಸಂಧಿವಾತ ಇದ್ರೆ ರಕ್ತ ಪರೀಕ್ಷೆ ಮಾಡಿಸಿ ಸಂಧಿವಾತಕ್ಕೆ ಚಿಕಿತ್ಸೆ ನೀಡಬೇಕು. ಇದಲ್ಲದೆ ಹೃದಯ ಅಥವಾ ಮೂತ್ರಪಿಂಡಗಳಿಗೆ ಸಂಬಂಧಿಸಿ ಪಾದಗಳಲ್ಲಿ ಊತ ಇದ್ರೆ ಅದಕ್ಕೆ ಅಗತ್ಯ ಚಿಕಿತ್ಸೆ ಪಡಿಬೇಕಾಗತ್ತೆ. ಖಂಡಿತವಾಗಿಯೂ ಕಾಲುಗಳ ಊತವನ್ನ ನಿರ್ಲಕ್ಷಿಸಬಾರದು. ಅದು ಯಾವುದಾದ್ರೂ ಕಾಯಿಲೆಯ ಸೂಚನೆ ಆಗಿರಬಹುದು. ಮನೆಮದ್ದುಗಳಿಂದ ಊತ ಹೋಗದೇ ಇದ್ರೆ ವೈದ್ಯರನ್ನ ಭೇಟಿ ಮಾಡಿ ಮತ್ತು ಅಗತ್ಯ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುವುದು ಅವಶ್ಯಕ. ಇದರಿಂದ ನಿಜವಾದ ಕಾರಣವನ್ನ ಕಂಡುಹಿಡಿಯಬಹುದು ಮತ್ತು ಊತವನ್ನ ಶಾಶ್ವತವಾಗಿ ನಿವಾರಿಸಬಹುದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.